Hello friends, welcome back to my YouTube channel. ಇವತ್ತಿನ ವಿಡಿಯೋ ಒಳಗ ನಾವು ಎಕನಾಮಿಕ್ಸ್ ನ ಯಾವ ತರ ಸ್ಟಡಿ ಮಾಡಬೇಕು, ಸ್ಟ್ರಾಟಜಿ ಏನಿರಬೇಕು, ಯಾವ್ಯಾವ NCERTs ನ ಓದ್ಬೇಕು, ಯಾವ್ಯಾವ ರೆಫರೆನ್ಸ್ ಬುಕ್ ಓದ್ಬೇಕು, ಯಾವ ತರ ಇರಬೇಕು ನಿಮ್ಮ ಎಕನಾಮಿಕ್ಸ್ ಓದೋ ಒಂದು ಸ್ಟ್ರಾಟಜಿ ಅನ್ನೋದ್ರ ಬಗ್ಗೆ ಒಂದೇ ಒಂದು ವಿಡಿಯೋ ಒಳಗ 5 to 6 minutes ಒಳಗ ಪೂರ್ತಿ ಇನ್ ಡೀಟೇಲ್ಡ್ ಆಗಿ ತಿಳ್ಕೊಳ್ಳೋಣ. ಸೊ ಇನ್ನವರೆಗೂ ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ. ಎಕನಾಮಿ ನಾನ್ ಬ್ಯಾಕ್ ಗ್ರೌಂಡ್ ಇರುವಂತ ವಿದ್ಯಾರ್ಥಿಗಳಿಗೆ ಎಕನಾಮಿ ಅಂದ್ರೆ ಸ್ವಲ್ಪ ಕಷ್ಟ ಅನಿಸ್ತದ, ಸ್ವಲ್ಪ ಇಂಟ್ರೆಸ್ಟ್ ಅನ್ನು ಕಡಿಮೆ ಇರ್ತದ. ಸೊ ಹಿಂಗಾಗಿ ಎಕನಾಮಿಕ್ಸ್ ನ ಯಾವ ತರ ಓದುದು, ಯಾವ್ಯಾವ ಪುಸ್ತಕ ಓದುದು ಅನ್ನೋ ಒಂದು ಕನ್ಫ್ಯೂಷನ್ ಇರ್ತೈತಿ. ಸೊ ಒಂದ್ ವಿಡಿಯೋದಾಗ ಕ್ಲಾರಿಟಿ ತಗೊಳ್ಳೋನು. ಅಂಡ್ ನೆಕ್ಸ್ಟ್ ವಿಡಿಯೋ ಒಳಗ ಪಾಲಿಟಿ ಅಂಡ್ ಇಂಟರ್ನ್ಯಾಷನಲ್ ನ ಯಾವ ತರ ಓದ್ಬೇಕು, ಯಾವ್ಯಾವ ಪುಸ್ತಕ ಓದ್ಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಒಳಗೆ ಮಾಡ್ತೀನಿ. ಸೊ ಈಗ ಎಕನಾಮಿ ಫಸ್ಟ್ ಬೇಸಿಕ್ ನಿಮ್ದು NCERTs 9th ಮತ್ತ 10th ಸ್ಟ್ಯಾಂಡರ್ಡ್ NCERTs ನ ತಗೊಳ್ರಿ. ಜಸ್ಟ್ ಒಂದ್ ಸಲ ಸ್ಟೋರಿ ತರ ಓದ್ಬಿಡ್ರಿ ಅಷ್ಟ. ಅದರಿಂದ ಏನು ನೋಟ್ಸ್ ಆಗಿರ್ಬೋದು ಅಥವಾ ಜಾಸ್ತಿ ಸ್ಟ್ರೆಸ್ ಕೂಡ ಅವಶ್ಯಕತೆ ಇಲ್ಲ. ತೀರಾನ ಎಕನಾಮಿ ಬಹಳ ವರ್ಸ್ಟ್ ಐತಂದ್ರ ಸಮ್ವೇರ್ 2 ಸಲ ಓದ್ರಿ. ಅದರ್ವೈಸ್ ಒಂದ್ ಸಲ ಹೋದ್ರ ಇನಫ್ ಅದ. 9th ಮತ್ತ 10th ಸ್ಟ್ಯಾಂಡರ್ಡ್ NCERT. ಇನ್ನ 11th ಸ್ಟ್ಯಾಂಡರ್ಡ್ ಒಳಗ ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಪುಸ್ತಕ ಬರ್ತದ. ಬೆಸ್ಟ್ ಅಂದ್ರೆ ಬೆಸ್ಟ್ ಬುಕ್ ಐತಿ. ಅದು ನಿಮಗ್ ಪ್ರಿಲಿಮ್ಸ್ ಅಷ್ಟಲ್ಲ, ಮೇನ್ಸ್ಗೂ ಹೆಲ್ಪ್ ಆಗ್ತೈತಿ. ಹಿಂಗಾಗಿ 11th ಸ್ಟ್ಯಾಂಡರ್ಡ್ ಏನ್ ಒಂದ್ NCERT ಪುಸ್ತಕ ಐತ್ಲಾ, ಆ ಪುಸ್ತಕನ ಥರೋ ಆಗಿ ಓದ್ಕೊಳ್ರಿ. ಪ್ರಿಲಿಮ್ಸ್ ಮೇನ್ಸ್ಗೆ ಎರಡು ಹೆಲ್ಪ್ ಆಗ್ತದ. ಇನ್ನ 12th ಸ್ಟ್ಯಾಂಡರ್ಡ್ NCERT ಒಳಗ 2-3 ಪುಸ್ತಕ ಬರ್ತಾವ ಸ್ಟ್ಯಾಟಿಸ್ಟಿಕ್ಸ್. ಅದು ಏನು ಓದಾಕ್ ಹೋಗ್ಬೇಡ್ರಿ. ಜಸ್ಟ್ ಮ್ಯಾಕ್ರೋ ಎಕನಾಮಿಕ್ ಒಂದು ಪುಸ್ತಕ ಏನೈತ್ಲಾ, ಅದು ತೆಳ್ಳದ, ಇಷ್ಟ ಸಣ್ಣ ಬುಕ್ ಐತಿ. ಅದ್ರೊಳಗು ಸೆಲೆಕ್ಟೆಡ್ ಲೆಸನ್ಸ್ ಸಿಲೆಬಸ್ ನೋಡ್ಕೊಳ್ರಿ. ಸೆಲೆಕ್ಟೆಡ್ ಲೆಸನ್ಸ್ ನ ಓದ್ಕೊಂಡ್ರೆ ಇನಫ್ ಐತಿ. ಇದು NCERTs ಬಗ್ಗೆ ಐತಿ, ಯಾವ್ಯಾವ NCERTs ಓದ್ಬೇಕು ಅನ್ನೋದ್ರ ಬಗ್ಗೆ. ಇನ್ನ ರೆಫರೆನ್ಸ್ ಪುಸ್ತಕಗಳು ಓದೋದಾತಂದ್ರ ಒಂದು ರಮೇಶ್ ಸಿಂಗ್, ಇನ್ನೊಂದು ಸಂಜೀವ್ ವರ್ಮಾ. ಎರಡು ಬೆಸ್ಟ್ ಪುಸ್ತಕಗಳದಾವು. ಬಟ್ ಏನೈತಂದ್ರ ರಮೇಶ್ ಸಿಂಗ್ ಏನೈತ ಸ್ವಲ್ಪ ಲೆಂಗ್ದಿ ಮತ್ ದೊಡ್ಡ ಬಲ್ಕಿ ಪುಸ್ತಕ ಐತಿ. ಸೊ ಕವರ್ ಮಾಡ್ಕೊಳ್ಳಿಕ್ಕೆ, ರಿವಿಷನ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಅನಿಸ್ಬೋದು. ಹಿಂಗಾಗಿ ಸಂಜೀವ್ ವರ್ಮಾ ಏನೈತಿ ಬೆಸ್ಟ್ ಪುಸ್ತಕ ಐತಿ. ಅಂಡ್ ಪರ್ಸನಲಿ ಇವನ್ ನನ್ ಕಡೆ ಪುಸ್ತಕನೂ ಐತಿ. ಇದು ಸಂಜೀವ್ ವರ್ಮಾ ಅವರ ಪುಸ್ತಕ. ಸೊ ನೋಡ್ಲಿಕ್ಕೆ ಇಷ್ಟ ಐತಿ. ಬಾಳ ಏನ್ ಅತಿಯಾಗಿ ದಪ್ಪಿಲ್ಲ. ಪೇಜ್ ಕ್ವಾಲಿಟಿನೂ ಚಲೋ ಅದಾವು. ಅಗೇನಿಲ್ಲ, ಪುಸ್ತಕದ ರಿವ್ಯೂ ಅದು ಮಾಡತ್ತಿಲ್ಲ. ಜಸ್ಟ್ ನಾ ಪರ್ಸನಲಿ ಓದೇನಿ ಅನ್ನೋ ಕಾರಣಕ್ಕೆ ಹೇಳಲಿಕ್ಕತ್ತೇನ ಅಷ್ಟ. ಸೊ ಸಿಂಪಲ್ ಲ್ಯಾಂಗ್ವೇಜ್ ಒಳಗ ಎಕ್ಸ್ಪ್ಲೇನ್ ಮಾಡಿದಾರು. ಬೇಸಿಕ್ ಎಕನಾಮಿ ಇಂಟ್ರೆಸ್ಟ್ ಇಲ್ಲದೆ ಇದ್ದವ್ರಿಗೂ ಕಾನ್ಸೆಪ್ಟ್ಗಳು ಈಸಿ ಆಗಿ ತಿಳಿತಾವು. ಸೊ ಎರಡರೊಳಗೆ ಯಾವುದೇ ಪುಸ್ತಕ ತಗೋಬಹುದು. ಬಟ್ ನನ್ ಕಡೆಯಿಂದ ಇಂಗ್ಲಿಷ್ ಒಳಗೆ ಪ್ರಿಪೇರ್ ಆಗುವಂತ ವಿದ್ಯಾರ್ಥಿಗಳು, ಸ್ವಲ್ಪ ಇಂಗ್ಲಿಷ್ ಕಷ್ಟ ಆಗ್ತೈತಿ ಅನ್ನೋರ್ಗೆಲ್ಲ ಇದು ಬೇಸಿಕ್ ಲ್ಯಾಂಗ್ವೇಜ್ ಒಳಗೆ ಇರೋದ್ರಿಂದ ಸೊ ಬೆಸ್ಟ್ ಬುಕ್ ಅಂತ ಹೇಳ್ಬೋದು. ಸೊ ಯಾವ್ದಾದ್ರು ಒಂದ್ ಪುಸ್ತಕ ಇನಫ್ ಐತಿ. ಇದಕ್ಕಿಂತ ಹೆಚ್ಚಿನ ಪುಸ್ತಕಗಳನ್ನ ಓದೋ ಅವಶ್ಯಕತೆ ಇಲ್ಲ. ಇನ್ನ ಕಾನ್ಸೆಪ್ಟ್ ಗಳನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತೈತಿ. ರಿವರ್ಸ್ ರೆಪೋ ರೇಟ್ ಅಂದ್ರೆ ಏನ, ರೆಪೋ ರೇಟ್ ಅಂದ್ರೆ ಏನ, ಡೆಪ್ರಿಸಿಯೇಷನ್ ಅಂದ್ರೆ ಏನ, ಈ ತರ ಪ್ರತಿಯೊಂದು ಕೀವರ್ಡ್ಸ್ ಏನ್ ಬರ್ತಾವಲ್ಲ ಎಕನಾಮಿ ಒಳಗ, ಒಂದ್ ಸಲ ನೀವು ಹಾರ್ಡ್ ವರ್ಕ್ ಮಾಡ್ರೆ ಸಾಕ. ಅದ್ರ ಮೇಲೆ ಏನೇನ್ ಒಂದಷ್ಟು ಕೀವರ್ಡ್ಸ್ ಬರ್ತಾವಲ್ಲ ಅವ್ನು ಒಂದ್ ಸಲ ನೀವು ಸ್ಟಡಿ ಮಾಡ್ಕೊಂಡ್ರೆ, ನೆನ್ಪಿಟ್ಕೊಂಡ್ರೆ ನಿಮಗ್ ಹೆಲ್ಪ್ ಆಗ್ಬಿಡ್ತದ. ಸೊ ಕಾನ್ಸೆಪ್ಟ್ ಬೇಸ್ಡ್ ಒಂದಷ್ಟು ಸಬ್ಜೆಕ್ಟ್ ಏನಿರ್ತಾವಲ್ಲ, ಅದಕ್ಕೆ ನೀವ್ ಏನ್ ಮಾಡ್ಬೇಕಂದ್ರ ಕಾನ್ಸೆಪ್ಟ್ ನಿಮಗ್ ಕ್ಲಿಯರ್ ಆಗ್ಬೇಕು. ರೆಪೋ ರೇಟ್ ಅಂದ್ರೆ ಏನ್ ಅನ್ನೋದು ನಿಮಗ್ ಪೂರ್ತಿ ತಿಳಿದಾಗನ ನೀವು ನೆಕ್ಸ್ಟ್ ಒಂದು ಟೆಕ್ಸ್ಟ್ ಬುಕ್ ಒಳಗೆ ಎಲ್ಲೆಲ್ಲಾ ವರ್ಡ್ ಬರ್ತೈತಿ ಆ ಸೆಂಟೆನ್ಸ್ ಆ ಪ್ಯಾರಾಗ್ರಾಫ್ ಅರ್ಥ ಆಗ್ತದ. ಅದರ್ವೈಸ್ ಆಗಂಗಿಲ್ಲ. ಸೊ ಏನ್ ಮಾಡ್ಬೇಕಂದ್ರ ತಿಳಿಲೇ ಇಲ್ಲಪ್ಪ ಅಂತಂದಾಗ ಯೂಟ್ಯೂಬ್ ಒಳಗ್ ಬಹಳಷ್ಟು ಕ್ಲಾಸಸ್ ಅದಾವ. ಅದ್ರಾಗ ಬೆಸ್ಟ್ ಅಂತಂದ್ರ ಮೃಣಾಲ್ ಸರ್ ಕ್ಲಾಸಸ್ಗಳು ಅದಾವ. ಅದನ್ನೆಲ್ಲಾ ನೀವು ನೋಡ್ಬೋದು. ಅಥವಾ ಬ್ಯಾರೆ ನಿಮಗ ಯಾರ ಯೂಟ್ಯೂಬರ್ಸ್ ಕ್ಲಾಸಸ್ ಇಷ್ಟ ಆದ್ದು ಅಂತಂದ್ರ ಅಲ್ಲಿಂದ ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ಕೊಡ್ರಿ. ಸೊ ಈ ತರ ನಿಮ್ಮ ಕಾನ್ಸೆಪ್ಟ್ ನ ನೀವು ಕ್ಲಿಯರ್ ಮಾಡ್ಕೊಡ್ರಿ. ಅಂಡ್ ಯಾವುದೇ ಪುಸ್ತಕ ಇರ್ಲಿ ಏನ ಇರ್ಲಿ ಶಾರ್ಟ್ಕಟ್ ಅನ್ನೋದಂತೂ ಇರಂಗಿಲ್ಲ, ಪಾಸಿಬಲ್ ಅನ್ನ ಇಲ್ಲ. ಸೊ ಫಸ್ಟ್ ನೀವೇನ್ ಮಾಡ್ಬೇಕಂದ್ರ ಒಂದು 9th 10th ಓದಿದ್ರಿ ಅಂತಂದ್ರ ಬೇಸಿಕ್ ಕಾನ್ಸೆಪ್ಟ್ ನಿಮಗ್ ಕ್ಲಿಯರ್ ಆಗ್ಬಿಡ್ತಾವ್ 9th 10th ಒಳಗ. 11th ಸ್ಟ್ಯಾಂಡರ್ಡ್ NCERTs ನ ಥರೋ ಆಗಿ ಕವರ್ ಮಾಡ್ಕೊಡ್ರಿ. ಅದಾದ್ಮೇಲೆ ರೆಫರೆನ್ಸ್ ಬುಕ್ಸ್ ನಿಮ್ಗೆ ಈಸಿ ಆಗಿ ತಿಳಿಯಕ್ ಸ್ಟಾರ್ಟ್ ಆಗ್ತಾವ. ಅಂಡ್ ಈ ತಿಳಿಲಿಲ್ಲ ಅಂತಂದಾಗ 2-3 ಸಲ ನೀವು ಒಂದ್ಸಲ ಸ್ಟೋರಿ ತರ ಒಂದ್ಸಲ ಓದ್ಬಿಡೋದು. ಅವಾಗ ಪುಸ್ತಕ ಅರ್ಥ ಮಾಡ್ಕೋಬೇಕು, ಎಲ್ಲಾ ತಿಳಿಯಬೇಕು ಅಂತ ಹೇಳಿ ಫಸ್ಟ್ ರೀಡ್ ಒಳಗ ಸ್ಟಾರ್ಟ್ ಮಾಡ್ಬೇಡ್ರಿ. ಜಸ್ಟ್ ಒಂದ್ ಸ್ಟೋರಿ ಬುಕ್ ಓದಾತೀನಿ ಅನ್ನೋ ತರ ಒಂದ್ ರೀಡ್ ಮುಗಿಸ್ಕೊಳ್ರಿ. ಅದಾದ್ಮೇಲೆ ತಾನ ನಿಮ್ಗೆ ಈಸಿ ಆಗ್ತಾ ಹೋಗ್ತದ. 2-3 ರೀಡ್ ತಗೊಳ್ರಿ. ಸೊ ಈ ಪುಸ್ತಕದಿಂದ ನೀವು ನೋಟ್ಸ್ ನ ಮಾಡ್ಕೋಬಹುದು. ಸೊ ಅಂಡರ್ಲೈನರ್ ಮಾಡ್ಕೊಳ್ರಿ, ಇಲ್ಲ ನೋಟ್ಸ್ ಅನ್ನು ರೆಡಿ ಮಾಡ್ಕೊಂಡ್ ಕಾಸ ನೀವು ಮಲ್ಟಿಪಲ್ ಟೈಮ್ ರಿವಿಷನ್
ರಿವಿಷನ್ ಮಾಡ್ಕೋದ್ರ ಮೂಲಕ ಎಕನಾಮಿನ ಕವರ್ ಮಾಡ್ಕೋಬಹುದು. ಅಗೈನ್ ಎಕನಾಮಿ ಒಳಗ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಯಾವ್ದಂತಂದ್ರ ಬಜೆಟ್, ಎಕನಾಮಿಕ್ ಸರ್ವೆ. ಇವನ್ನೆರಡು ಅಂತ ನೀವು ಮಿಸ್ ಮಾಡಕ್ ಆಗಂಗೆ ಇಲ್ಲ. ಪ್ರಿಲಿಮ್ಸ್ ಒಳಗ ಕ್ವಶನ್ ಬರೋದ್ರ ಜೊತೆ ಮೇನ್ಸ್ ಒಳಗ ನಿಮ್ಮ ಆನ್ಸರ್ದು ವೇಟೇಜ್ ಹೆಚ್ಚಬೇಕಂದ್ರ ಅಲ್ಲೆಲ್ಲ ನೀವು ಡೇಟಾ ಆಗಿರ್ಬೋದು, ಬಜೆಟ್ ಆಗಿರ್ಬೋದು, ಸ್ಕೀಮ್ಸ್ ಗಳಾಗಿರ್ಬೋದು, ಪ್ರತಿಯೊಂದನ್ನು ನೀವು ಆಡ್ ಮಾಡಿದಾಗ ನಿಮ್ಮ ಆನ್ಸರ್ ಆಗಿರ್ಬೋದು, ಎಸ್ಸೆ ಆಗಿರ್ಬೋದು, ಎಥಿಕ್ಸ್ ಪೇಪರ್ ಆಗಿರ್ಬೋದು, ಜೊತೆಗೆ ಇಂಟರ್ವ್ಯೂ ಒಳಗೂ ಕ್ವಶನ್ ಬರೋ ಚಾನ್ಸಸ್ ಇರ್ತೈತಿ. ಹಿಂಗಾಗಿ ಪ್ರತಿ ವರ್ಷದೊಂದು ಬಜೆಟ್ ಮತ್ತೆ ಎಕನಾಮಿಕ್ ಸರ್ವೆನ ನೀವು ಥರೋವಾಗಿ ಮಾಡಬೇಕು. ಅಂಡ್ ಎಕನಾಮಿಕ್ ಸರ್ವೆ ಅವೆಲ್ಲ ಬಾಳ ಬಲ್ಕಿ ಇರ್ತಾವು. ಹಿಂಗಾಗಿ ಪ್ರತಿಯೊಂದ್ ಸ್ಟ್ಯಾಂಡರ್ಡ್ ಏನ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅದಾವಲ್ಲ, ವಿಷನ್ IAS ಆಗಿರ್ಬೋದು, ಇನ್ಸೈಟ್ ಆನ್ ಇಂಡಿಯಾ ಆಗಿರ್ಬೋದು, ಫ್ರೀ ಆಗಿ PDF ನ ರಿಲೀಸ್ ಮಾಡಿರ್ತಾರು. ಸೊ ಆ PDF ನ ಡೌನ್ಲೋಡ್ ಮಾಡ್ಕೊಡ್ರಿ, ಪ್ರಿಂಟ್ ತಗೊಳ್ರಿ, ಅಲ್ಲಿಂದ ನೀವು ಓದ್ಕೊಡ್ರಿ. ಅಗೇನ್ ಒಂದ್ಸಲ ಅರ್ಥ ಆಗ್ಲಿಲ್ಲ ಅಂದ್ರೆ ಒಂದ್ ಯಾವ್ದಾರ ಯೂಟ್ಯೂಬ್ ಒಳಗ ಒಂದ್ ಮ್ಯಾರಥಾನ್ ಕ್ಲಾಸಸ್ ಮಾಡಿರ್ತಾರು, ಅದನ್ನ ನೋಡ್ಕೊಂಡ್ ಕಸ ನಿಮ್ದೊಂದ್ ಶಾರ್ಟ್ ನೋಟ್ಸ್ ತರ ಮಾಡ್ಕೋಬಹುದು, ಇಲ್ಲ ಅದನ್ನ ಅಂಡರ್ಲೈನರ್ ಮಾಡ್ಕೋಬಹುದು. ಸೊ ಇದಿಷ್ಟು ನೀವು ಎಕನಾಮಿ ಸಲುವಾಗಿ ಓದ್ಬೇಕಾದಂತ, ಕವರ್ ಮಾಡ್ಕೋಬೇಕಾದಂತಹ ಒಂದು ಪುಸ್ತಕಗಳಾಗಿರ್ಬೋದು, ಒಂದು ಸ್ಟ್ರಾಟಜಿ ಆಗಿರ್ಬೋದು. ಸೊ ಐ ಹೋಪ್ ಈ ಒಂದು ಇನ್ಫಾರ್ಮೇಶನ್ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು.